ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಜ್ಜಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮಳೆ ಹುಯ್ದಿರೋದಕ್ಕೆ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ದಂಟಿನ ಸೊಪ್ಪು ಬಕೆಟಲ್ಲಿ ಹಾಕಿರೋದು. ದಂಟಿನ ಸೊಪ್ಪು ಒಂದು ಬಕೆಟಲ್ಲಿ ಹಾಕೊಂಡ್ರೆ ಒಂದು ದಿನಕ್ಕೆ ಆಗುತ್ತೆ. ಸೊಪ್ಪು ಒಂದು ದಿನಕ್ಕೆ ಸಾರು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನೀವು ಗಿಡನ ಮನೆಯಲ್ಲಿ ಹಾಕಿ ಚೆನ್ನಾಗಿದೆ. ಹಾಗೆ ಲೈಕ್ ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿ ಫ್ರೆಂಡ್ಸ್. ನಿಮಗೂ ಗಿಡಗಳಿಂದ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಹಾಕಿ ಗಿಡನ. ಹಾಯ್ ಫ್ರೆಂಡ್ಸ್, ನೋಡಿ ಎಷ್ಟೊಂದು ಸೊಪ್ಪು ಸಿಕ್ಕಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸಾರು ಮಾಡಿದ್ರೆ. ಅಂಗಡಿ ತಗೊಂಡೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಅಗಸೆ ಸೊಪ್ಪು, ಇದು ಶುಗರ್ ಇರ್ತದಲ್ಲ ಅವ್ರಿಗೆ ತುಂಬ ಒಳ್ಳೆಯದು. ಇದು ಬಕೆಟಲ್ಲಿ ಹಾಕಿರೋದು, ಒಂದು ಚಿಕ್ಕ ಬಕೆಟಲ್ಲಿ ಹಾಕಿರೋದು ಅಗಸೆ ಸೊಪ್ಪು. ಶುಗರ್ದು ಇದು ಮಾಡೋರಿಗೆ ಅಷ್ಟು ಒಳ್ಳೆಯದು. ಊಟ ಇದು ಮಾಡಿದ್ರೆ ನಾನು 2 ಬಕೆಟಲ್ಲಿ ಹಾಕಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ಅವಾಗವಾಗ ಕಿತ್ಕೊತಾನೇ ಇರ್ತೀನಿ. ಆವಾಗ ಕಿತ್ಕೊಂಡಷ್ಟು ಬೆಳೀತಾ ಇರುತ್ತೆ ಅದು. ನೋಡಿ ಗಣಕೆ ಸೊಪ್ಪು, ಇದು ಎಷ್ಟೊಂದು ಬಿಡ್ತಾ ಇರುತ್ತೆ. ಅಷ್ಟು ಒಳ್ಳೆಯದು. ಕೆಮ್ಮು ಇದಕ್ಕೆಲ್ಲ ತುಂಬ ಒಳ್ಳೆಯದು. ಗಣಕೆ ಸೊಪ್ಪು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ಅಷ್ಟು ಒಳ್ಳೆಯದು. ನೀವು ತಿಂದರೆ ಗಣಕೆ ಸೊಪ್ಪು ಕೆಮ್ಮು ಇರ್ತದಲ್ಲ ಅಂಥವ್ರಿಗೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಹುರಿದು ಕೊಟ್ಟರೆ, ಸ್ವಲ್ಪ ಹಾಲು ಹಾಕ್ಬಿಟ್ಟು, ಅಷ್ಟು ಒಳ್ಳೆಯದು. ಕೆಮ್ಮು ಕಡಿಮೆ ಆಗಿಬಿಡುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದನ್ನೇ ಮಾಡಿಕೊಡ್ತಾಯಿದ್ದು. ಆಮೇಲೆ ಇದರಲ್ಲಿ ಹಣ್ಣಿರುತ್ತಲ್ಲ, ಅದನ್ನು ಈ ಥರ ಹಣ್ಣಿರುತ್ತಲ್ಲ ಇದನ್ನೆಲ್ಲ ಕೆಮ್ಮು ಬರುತ್ತಲ್ಲ ಮಕ್ಕಳಿಗೆ, ಅವ್ರಿಗೆ ಈ ಹಣ್ಣುಗಳನ್ನ ನುಂಗಿಸಿದ್ರೆ ಅಷ್ಟು ಒಳ್ಳೆಯದು. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಇದೇ ಥರ ಮಾಡಿಕೊಡ್ತಾಯಿದ್ದು. ಇದು ಅದೇ ಥರ ಸೊಪ್ಪು, ಗಣಕೆ ಸೊಪ್ಪೆ. ಡ್ರಮ್ ಮುಚ್ಚಳದಲ್ಲಿ ಬೆಳೆದಿರೋದು ಇದನ್ನು.